ಕಾನೂನು ಬಾಹಿರವಾಗಿ ತಡೆಯಾಜ್ಞೆ ಬಂದರೂ ಕೂಡ ಎಲ್ಲ ವ್ಯವಸ್ಥೆ ಅಂದ್ರೆ ಬಂದ್ ಮಾಡಿಕೊಂಡು ಅವರು ಕಾನೂನು ಬಾಹಿರವಾಗಿ ಚುನಾವಣೆಯನ್ನು ನಡೆಸ್ಯಾರ ನೇರ ಆರೋಪ ಮಾಡ್ತಾರೆ. ನೋಡಿ, ನಾವು ಅವರು ಕೂಡನೇ ಇಲೆಕ್ಷನ್ ಹಾಲ್ನೊಳಗೆ ಹೋಗಿದ್ವಿ. 2 ಗಂಟೆಗೆ ಸರಿಯಾಗಿ ಮಾನ್ಯ ರಿಟರ್ನಿಂಗ್ ಆಫೀಸರ್ ಚುನಾವಣಾ ಅಧಿಕಾರಿ ಬಾಗಿಲ ಹಾಕಿಸಿದ್ರು. ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಚುನಾವಣಾ ಪ್ರಕ್ರಿಯೆ ಅರ್ಧ ನಡೆದಾಗ BJP ಪಕ್ಷದ ಕೆಲವರು ತಕರಾರು ಮಾಡಿ ಆ ಒಂದು ಹಾಲ್ನಿಂದ ಸಭಾತ್ಯಾಗ ಮಾಡಿದರು. ಅದು 2:15ವರೆಗೆ ಅಂದರೆ 2:15ವರೆಗೆ ಆ ಬಾಗ್ಲ ತೆಗೆದು ಅವರ ಹೋಗ್ಯಾರ ಅಂದ್ರೆ ಬಾಗ್ಲ ಹಾಕ್ಕೊಂಡು ಮಾಡಿದರು ಅನ್ನೋದು ಏನೈತದ್ರು. ಚುನಾವಣೆ 2 ಗಂಟೆಗೆ ಪ್ರಾರಂಭ ಆದಮೇಲೆ ಅದನ್ನು ಹೇಗೆ ಯಾರಾದರೂ ನಿಲ್ಲಿಸ್ತಾರೆ? ಚುನಾವಣೆ ಕಾನೂನು ರೀತಿಯಾಗಿದೆ. ಚುನಾವಣೆಯ ಪ್ರಕ್ರಿಯೆಯೊಳಗೆ ಅನವಶ್ಯಕ ದೋಷ ಹುಡುಕೋದ್ರಲ್ಲಿ ಯಾವುದೋ ಅರ್ಥ ಇಲ್ಲ. ಕೋರ್ಟಿಂದ ಮೇಲ್ ಬಂದ್ರು ಕೂಡ ಎಲ್ಲ ಮೇಲ್ಗಳನ್ನ ಬಂದ್ ಮಾಡಿದ್ರು, ಎಲ್ಲ ಫೋನ್ಗಳನ್ನ ಮೇಲ್ಗಳನ್ನ ಎಲ್ಲವನ್ನೂ ಕೂಡ ಬಂದ್ ಮಾಡಿದ್ರು ಅಂತ ನೋಡಿ, ನಾವು ಒಬ್ಬ ಮತದಾರರಾಗಿ ಕೂತಿದ್ವಿ. ಅವರು ಗಂಗಪ್ಪನವ್ರಿಗೆ ಅವರು ಪ್ರಶ್ನೆ ಕೇಳಿದರು, ಮೇಲ್ ಬಂದಿದೆಯಾ ನೋಡ್ರಿ ಅಂಥೇಳಿ. ಗಂಗಪ್ಪನವರು ಅವರ ಅಧಿಕಾರಿಗಳನ್ನು ಕೇಳಿ ಏನರ ಮೇಲಿದೆಯಾ ಅಂತ ಕೇಳಿದರು. ಮೇಲ್ ಇಲ್ಲ ಅಂತ ಹೇಳಿದರು. ಅದಾದಮೇಲೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಯಿತು. ತಾವು ಇದ್ರ ಮೇಲೆ 3 ಸದಸ್ಯರ ಅನರ್ಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದರೊಳಗೂ ಸದಸ್ಯರು ನೇರವಾಗಿ ಆರೋಪ ಮಾಡೋದು ಏನಂತಂದ್ರೆ HK ಪಾಟೀಲ್ ತಮ್ಮ ಪ್ರಭಾವವನ್ನು ಬಳಸಿ ನಮ್ಮ ಸದಸ್ಯತ್ವವನ್ನು ರಾತ್ರೋರಾತ್ರಿ 12 ಗಂಟೆಗೆ ನಮ್ಮ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ನಾವು ಅದನ್ನು ಸ್ಟೇ ಆಗಿ ತೊಗೊಂಡು ಬಂದು ಅದನ್ನು ರೀಜನಲ್ ಕಮಿಷನರ್ ಕೊಟ್ಟರು, ಅಲ್ಲೂ ಕೂಡ ಸಚಿವರು ಪ್ರಭಾವ ಬಳಸ್ಯಾರ ಅಂತೇಳಿ ನಿಮ್ಮ ವಿರುದ್ಧ ನೇರವಾಗಿ ಆರೋಪ. ಕೋರ್ಟ್ನಿಂದ ಸ್ಟೇ ತೊಗೊಂಡೋಗಿ ರೀಜನಲ್ ಕಮಿಷನರ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಆದರೆ ಇಷ್ಟೇ ಹೇಳ್ತೇನೆ ನಾನು, ನಮಗೇನು ನಾವಾಗಲಿ ನಮ್ಮ ಪಾರ್ಟಿಯವರಾಗಲಿ, ಕೃಷ್ಣ ಪರಾಪುರಾಗಲಿ ಅಕ್ಕಿಬಾಯಿಯವರಾಗಲಿ, ಇವರು ಯಾರು ಅವರ ಸದಸ್ಯತ್ವ ರದ್ದಾಗೋದಕ್ಕೆ ಅರ್ಜಿ ಮಾಡಿದವರಲ್ಲ. ಅವರ ಸದಸ್ಯತ್ವ ರದ್ದಾಗಿದ್ದರೆ ಅವರು ಮಾಡಿರ್ತಕ್ಕಂಥ ಕೃತ್ಯಗಳ ಸಲುವಾಗಿ ಆಗಿದೆ ಹೊರತು ನಾವೇನು ಅರ್ಜಿ ಮಾಡಿಲ್ಲ, ನಾವೇನು ಅದನ್ನು ಹಿಂಬಾಲಿಸಿಲ್ಲ, ಏನು ಕೋರ್ಟಿಗೆ ಹೋಗಿಲ್ಲ. ಇವರು ನಗರಸಭೆಗೆ ಸಂಬಂಧಪಟ್ಟಂಗೆ ನೀರು ಕುಡಿಯೋ ನೀರಿನ ವಿಷಯ ನಾನು ಕೃಷ್ಣ ಪರಾಪುರ ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಮೊದಲನೇ ಅಜೆಂಡಾ ನಾವೆಲ್ಲ ಕೊಡೋದು, ನಮ್ಮ ಪಕ್ಷ ಅವ್ರಿಗೆ ಹೇಳೋದು, ನಿರ್ದೇಶನ ನೀಡೋದು, ಕುಡಿಯೋ ನೀರನ್ನು ತಕ್ಷಣದಿಂದ ಎಷ್ಟು ಸಮರ್ಪಕವಾಗಿ ಸಾಧ್ಯವೋ ಆ ರೀತಿ ಸಮರ್ಪಕವಾಗಿ ಮಾಡೋದಕ್ಕೆ ಹಗಲಿರುಳು ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಬೇಕು. ಇದು ಒಂದನೇದ್ದು. ನಮ್ಮ ಗದಗಿನಲ್ಲಿ ಸಾರ್ವಜನಿಕ ಆಸ್ತಿಗಳೇನದಾವಲ್ಲ ಅವನ್ನ ಖಾಸಗಿಯವರ ಪಾಲು ಮಾಡುವಂಥ ಏನೊಂದು ಮಾಫಿಯಾ ಇದೆ, ಅದನ್ನು ಮಟ್ಟ ಹಾಕೋದಕ್ಕೆ ನೀವು ಸರಿಯಾಗಿ ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ನೀವು ಸಾರ್ವಜನಿಕರ ಆಸ್ತಿನ, ನಗರಸಭೆ ಆಸ್ತಿನ, ಸರ್ಕಾರದ ಆಸ್ತಿನ ತಾವು ಕಾಪಾಡಬೇಕು ಅನ್ನೋದು 2ನೇದ್ದು. 3ನೇದ್ದು, ಬಿ ಫಾರ್ಮ್ ಕೊಡೋದ್ರೊಳಗೆ ಬಹಳಷ್ಟು ತೊಂದರೆ, ತೊಡಕು, ನಿಧಾನ, ವಿಳಂಬ ಮಾಡ್ತಾ ಇದ್ದಾರೆ ಜನರಿಗೆ ಫಾರ್ಮ್ ನಂಬರ್ 3 ಕೊಡೋದ್ರೊಳಗೆ. ಅದಕ್ಕೆ ಜನರ ಆ ನೋವು, ಆ ವಿಳಂಬದ ಬಗ್ಗೆ ಇರ್ತಕ್ಕಂಥ ಆ ಒಂದು ಕಂಪ್ಲೇಂಟ್ ಏನಿದೆ ಅದ್ರ ಬಗ್ಗೆ ತಕ್ಷಣ ಆದ್ಯತೆಯನ್ನು ನೀಡಬೇಕು. 4ನೇದ್ದು, ಸ್ವಚ್ಛತೆ ಬಗ್ಗೆ ಅವರು ವಿಶೇಷ ಗಮನ ಕೊಡಲಿ. 5ನೇದ್ದು, ಅಭಿವೃದ್ಧಿಗಾಗಿ ಹೊಸ ಯೋಜನೆಗಳನ್ನು ತಂದು ಕೊಟ್ಟಿದ್ದೇವೆ ನಾವು. ಈಗ ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್, ಸೈನ್ಸ್ ಸೆಂಟರ್ ಪ್ರಾಜೆಕ್ಟ್, ಇಂಥ ಹಲವಾರು ಪ್ರಾಜೆಕ್ಟ್ಗಳು ಏನದಾವಲ್ಲ ಅವುಗಳನ್ನು ಅಭಿವೃದ್ಧಿ ಕೆಲಸವನ್ನು ಬೇಗ ಮಾಡಿಸೋದಕ್ಕೆ ಅವರು ಶ್ರಮ ಪಡಲಿ ಅಂತೇಳಿ ಹಾರೈಸ್ತಾರೆ.